ದಾವೀದ ತಪ್ಪು ಮಾಡಿ ಬಂದಾಗ ಪ್ರಾರ್ಥನೆ ಮಾಡಿದ, ಮಗು ಸತ್ತು ಹೋಯ್ತು. ಪಶ್ಚಾತ್ತಾಪ ಪಟ್ಟ, ಅದ್ರ ರಿಸಲ್ಟ್ ಇತ್ತು. ಗಮನಿಸಿ, ದಾವೀದನ ಒಂದು ಸಿಂಹಾಸನವನ್ನು, ದಾವೀದನ ಜೊತೆಯಾಗಿ ಬಂದ ಸಿಂಹಾಸನವನ್ನು ದೇವರು ದಾವೀದನನ್ನು ಪ್ರೀತಿಸಿ ಅದೇ ಸಿಂಹಾಸನದಲ್ಲಿ, ಅದೇ ರಾಜವಂಶದಲ್ಲಿ ಯೇಸು ಸ್ವಾಮಿಯನ್ನು ಕೊಟ್ಟು ಬಿಟ್ರು. ಅಲ್ಲೇ ಹೇಳ್ರಿ, ಯಾವಾಗ ಪಶ್ಚಾತ್ತಾಪ ಪಟ್ಟಿದ್ದು ದಾವೀದ? ಯಾವಾಗ ಯೇಸು ಸ್ವಾಮಿ ಬಂದಿದ್ದು ಇಲ್ಲಿಗೆ ಗೊತ್ತಾ ನಿಮ್ಗೆ? ಯಾವಾಗ ದಾವೀದ ಇದ್ದ? ಯಾವಾಗ ಯೇಸು ಸ್ವಾಮಿ ಬಂದ್ರು, ಹುಟ್ಟಿ ಬಂದ್ರಲ್ಲ, ಯಾವಾಗ್ಲೂ ದಾವೀದ ಪಶ್ಚಾತ್ತಾಪ ಪಟ್ಟಿದ್ದು. ಯೇಸು ಸ್ವಾಮಿ ಬಂದ್ಬಿಟ್ರು ನೋಡಿ. ಗಮನಿಸಿ, ಒಂದು ಮಗು ತೀರೋಯ್ತು, ಆದ್ರೆ ಶ್ರೇಷ್ಠವಾದ ಮಗು ಬಂದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ. ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಆ ವಂಶದಲ್ಲಿ ಈ ವಂಶದ ಹೆಸರು ಉಳಿಸಿದ ಅಂತ ಹೇಳ್ಬೋದು ನಾವು, ನಮ್ಮ ಮಾತಲ್ಲಿ ಹೇಳ್ಬೇಕಾದ್ರೆ. ದಾವೀದ ಪಕ್ಕದಲ್ಲಿದ್ನ ಅವಾಗ? ದಾವೀದ ಪಕ್ಕದಲ್ಲಿದ್ನಾ? ಆಹಾ, ಅವಾಗ ಪಶ್ಚಾತ್ತಾಪಟ್ಟ ಯೇಸು ಸ್ವಾಮಿ ನೀನ್ ಬಂದ್ಬಿಟ್ಟು ನನ್ನ ವಂಶದ ಮರ್ಯಾದೆ ಉಳಿಸ್ಬಿಟ್ಟ ಅಂತಂದ್ರ ಗಮನಿಸುವುದರಾಗೋಣ. ನನ್ನ ಭಕ್ತಿ ಜೀವಿತ ಸರಿಯಾಗಿದ್ದು, ಭಕ್ತಿ ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಟು ಹೋದ್ರೆ ನಾಳಿದ್ದು ವರ್ಷಗಳು ಹೋಗ್ಬೋದು. ನಾನು ಪಶ್ಚಾತ್ತಾಪ ಪಟ್ಟು ಭಕ್ತಿ ಮಾಡಿದಾಗ ನನ್ನ ಜೀವಿತದ ಮೂಲಕ ದೇವರು ಏನ್ ಕಾರ್ಯ ಮಾಡುದು, ಆಲಸ್ಯವಾದ್ರು ಕಾದಿರು, ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ದೇವರು ಕಾರ್ಯವನ್ನ ಮಾಡೇ ಮಾಡಿ.